ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಧೆ ಸಮಾಚಾರ. ಈ ವಿಡಿಯೋದಲ್ಲಿ ನಾನು ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಅಲೋಪೇಶಿಯಾ ಅಂದರೆ ಗೊತ್ತಿರುತ್ತೆ. ಅಂದರೆ ತಲೆಯಲ್ಲಿ ಕೂದಲು ಪ್ಯಾಚ್ ಆಗಿ ಹೋಗೋಕ್ಕೆ ಶುರು ಆಗುತ್ತೆ. ಆ ಜಾಗದಲ್ಲಿ ಮತ್ತೆ ಕೂದಲು ಬೆಳೆಯಲ್ಲ, ಅದು ಹಾಗೆ ಬೆಳೀತಾ ಹೋಗುತ್ತೆ. ಅದು ಅಲೋಪೇಶಿಯಾ ಅಂತ ಹೇಳ್ತಾರೆ. ಮೇ ಬಿ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಮೇ ಬಿ ಇದ್ರ ಬಗ್ಗೆ ರಿಸರ್ಚ್ ಮಾಡೋರು ನೋಡ್ತಾ ಇರ್ಬೋದು. ಅವ್ರಿಗೆ ಗೊತ್ತಿರುತ್ತೆ ಅಲೋಪೇಶಿಯಾ ಏನು ಅಂತ. ಅಥವಾ ಅಲೋಪೇಶಿಯಾ ಅಂದರೆ ಏನು ಅಂತ ಗೊತ್ತಿಲ್ಲದಿರೋರಿಗೆ ಹೇಳೋದಂದರೆ, ಕೂದಲು ನಮಗೆ ರೌಂಡ್ ಆಗಿ ಹೋಗ್ತಾ ಹೋಗುತ್ತೆ. ಮೊದಲಿಗೆ ಚಿಕ್ಕದಾಗಿ ಕೂದಲು ಹೋಗುತ್ತೆ, ಅದು ಹಾಗೆ ದೊಡ್ಡದಾಗ್ತಾ ಹೋಗುತ್ತೆ. ಅದನ್ನು ಅಲೋಪೇಶಿಯಾ ಅಂತ ಕರೀತಾರೆ. ಅದಕ್ಕೆ ನನಗೆ ಒಂದು ಕಡೆ ನಾಟಿ ಔಷಧಿ ಕೊಡೋ ಅಂಥ ಜಾಗ ಗೊತ್ತಾಗಿದೆ. ನಾವು ಅಲ್ಲಿಗೆ ಹೋಗಿದ್ವಿ. ನಮ್ಮ ಸ್ನೇಹಿತರೊಬ್ಬರಿಗೆ ಆ ಥರ ಆಗಿರೋದ್ರಿಂದ ಅವ್ರಿಗೆ ಔಷಧಿ ಹಾಕ್ಸೋದಕ್ಕೆ ಅಂತ ನಾವು ಅಲ್ಲಿಗೆ ಹೋದಾಗ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಹಾಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತಂದರೆ, ಆ ಥರ ಆಗಿರೋ ಅಂಥವ್ರಿಗೆ ಈ ಔಷಧಿ ಹಾಕೋ ಅಂಥ ಜಾಗ ಗೊತ್ತಾಗಲಿ ಅಂತ. ನನ್ನ ಹತ್ರ ಅವ್ರ ಫೋನ್ ನಂಬರ್ ಇಲ್ಲ. ಇದು ಮಳವಳ್ಳಿ ಮಂಡ್ಯ ಹತ್ರ ಬರೋ ಅಂಥ ಗಟ್ಟಿಕೊಪ್ಪಲು ಅಂತ ಹೇಳಿ ಊರಿದೆ. ಆ ಊರ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ನೋಡಿ, ಅಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಆ ಸ್ಕೂಲಿಂದ 3ನೇದೋ 4ನೇದೋ ಮನೆನೇ ಅವ್ರ ಔಷಧಿ ಹಾಕೋ ಅಂಥವ್ರ ಮನೆ. ಸೊ ನೀವು ನಿಮಗೇನಾದರೂ ಯಾರಿಗಾದರೂ ಆಗಿದ್ದರೆ, ಅಥವಾ ನಿಮ್ಮ ಸ್ನೇಹಿತರಿಗೆ ಅಥವಾ ಯಾರಿಗೆ ಬೇಕಾದವ್ರಿಗೆ ಈ ಥರ ಆಗಿದ್ದರೂ ಕೂಡ ಈ ವಿಡಿಯೋನ ಅವ್ರಿಗೆ ಕಳಿಸಿ, ಅವರು ಕೂಡ ಅಲ್ಲಿಗೆ ಹೋಗಿ ಔಷಧಿ ಹಾಕಿಸ್ಕೊಂಡು ಬಂದು ಈ ಪ್ರಾಬ್ಲಮಿಂದ ಆಚೆ ಬರಲಿ ಅಂತ ನನ್ನ ಆಸೆ ಅಷ್ಟೇ. ನೋಡಿ, ಈ ರೀತಿ ಪ್ಯಾಚ್ ಆಗಿ ಕೂದಲು ಹೋಗ್ತಾ ಹೋಗುತ್ತೆ. ಹಾಗೆ ಬಿಟ್ಟರೆ ಅದು ಹಾಗೆ ತಲೆಯೆಲ್ಲ ಸ್ಪ್ರೆಡ್ ಆಗಿ ಪೂರ್ತಿ ತಲೆಯಲ್ಲಿರೋ ಕೂದಲೆಲ್ಲ ಹೊರಟೋಗುತ್ತೆ. ಅದೇನೋ ಸ್ವಲ್ಪ ಬ್ಯಾಕ್ಟೀರಿಯಾಸ್ ಇರುತ್ತೆ ಒಳಗಡೆ ಅಂತ ಹೇಳ್ತಾರೆ. ಆ ಬ್ಯಾಕ್ಟೀರಿಯಾಸು ನಮ್ಮ ಸೆಲ್ಸ್ನ ತಿಂತಾ ಇರುತ್ತೆ ಅಂತ ಹೇಳ್ತಾರೆ. ನೋಡಿ, ಇದೇ ಊರು ಗಟ್ಟಿಕೊಪ್ಪಲು ಅಂತ. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಆ ಸ್ಕೂಲಿಂದ ರೈಟ್ ಸೈಡಿಗೆ ಅಲ್ಲಿ 4-5 ಜನ ನಿಂತಿದ್ದಾರಲ್ಲ, ಅದೇ ಮನೆ, ಔಷಧಿ ಹಾಕುವಂಥ ಮನೆ. ಇವರು ವಂಶ ಪರಂಪರೆಯಾಗಿ ಇದನ್ನೇ ಮಾಡ್ತಾ ಇದ್ದಾರೆ. ನೀವು ಹೋಗಬೇಕಂದ್ರೆ ಸ್ವಲ್ಪ ನಿಂಬೆಹಣ್ಣು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಅವರೇನೋ ಔಷಧಿ ತೊಗೊಂಡು ಬಂದು ಅದರಲ್ಲಿ ನಿಂಬೆಹಣ್ಣು ರಸ ಹಿಂಡಿ ಅದನ್ನು ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿದ್ಮೇಲೆ ತುಂಬ ಉರಿಯುತ್ತೆ ಅಂತ ಹೇಳ್ತಾರೆ. ಉರಿದು ನಿಮ್ಮ ಡೆಡ್ ಸ್ಕಿನ್ ಏನಿರುತ್ತೆ ಅದು ಗಾಯ ಥರ ಆಗಿ ಆಮೇಲೆ ಪೀಲ್ ಆದಮೇಲೆ ಹೊಸ ಕೂದಲು ಹುಟ್ಕೊಳ್ಳೋಕೆ ಶುರು ಆಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಈ ರೀತಿಯಾಗಿ ಆ ಸೊಪ್ಪನ್ನ ಅಪ್ಲೈ ಮಾಡ್ತಾರೆ. ಅಪ್ಲೈ ಮಾಡಿದ್ಮೇಲೆ 4-5 ದಿನ ಸ್ನಾನ ಮಾಡಬೇಡಿ, ತುಂಬ ಉರಿಯುತ್ತೆ ಸಹ ಅಂತ ಹೇಳ್ತಾರೆ. ಒಂದಿನ ಉರಿ ತಡ್ಕೊಂಡ್ರೆ ನಿಮಗೆ ಕೂದಲು ವಾಪಸ್ ರೀಗ್ರೋತ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿದ್ರಲ್ವ ಯಾವ ರೀತಿ ಔಷಧಿ ಹಾಕ್ತಾರೆ ಅಂತ. ನಿಮಗೆ ಯಾರಿಗಾದರೂ ಈ ರೀತಿ ಆಗಿದ್ದರೆ, ಅಥವಾ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಸಂಬಂಧಿಕರಿಗೆ ಯಾರಿಗೇ ಆಗಿದ್ದರೂ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಈ ವಿಡಿಯೋ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ನೀವು ಇಲ್ಲಿಗೆ ಹೋಗಬೇಕು ಅಂತ ಇಲ್ಲ, ನಿಮಗೆ ಬೇರೆ ಎಲ್ಲೂ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಬೇಕಂದರೆ ಇದು ಲಾಸ್ಟ್ ಆಪ್ಷನ್ ಆಗಿ ನೀವು ಹೋಗ್ಬೋದು. ಆದರೆ ಇಲ್ಲಿಗೆ ಹೋಗಿ ಬಂದಮೇಲೆ ಪ್ರಾಬ್ಲಮ್ ಸಾಲ್ವ್ ಆಗಿರೋ ಅಂಥವ್ರು ತುಂಬ ಜನ ಇದ್ದಾರಂತೆ. ಸೊ ಹೀಗಾಗಿ ಹೆಲ್ಪ್ ಆಗಲಿ ಅಂತ ಈ ವಿಷಯನ ನಾನು ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಈ ವಿಷಯ ಇಷ್ಟ ಆಗಿದ್ದರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಬೇರೆಯವ್ರಿಗೆ ಹೆಲ್ಪ್ ಆಗುವಂಥ ವಿಷಯಗಳನ್ನ ತಿಳಿಸೋದಕ್ಕೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.